ಲವ್ ಜಿಹಾದ್ ಆಯಿತು, ಈಗ ಲ್ಯಾಂಡ್ ಜಿಹಾದ್ ಶುರುವಾಗಿದೆ. ಈ ಲ್ಯಾಂಡ್ ಜಿಹಾದ್ಗೆ ಇಡೀ ಕರ್ನಾಟಕದಲ್ಲಿ ಲಕ್ಷಾಂತರ ಜನ ರೈತರು ಇವತ್ತು ಸಾವು ಬದುಕಿನ ಜೊತೆ ಹೋರಾಟ ಮಾಡ್ತಾ ಇದ್ದಾರೆ. ಅವರ ಜೀವನ ಪೂರ್ತಿ ಅವರು ತಾತ ಮುತ್ತಾತಂದಿರು ಕೂಡ ಉಳುಮೆ ಮಾಡಿದಂಥ ಭೂಮಿ, ಅನ್ನ ಕೊಟ್ಟಂಥ ಭೂಮಿ, ನಾಡಿಗೆ ಅನ್ನವನ್ನು ಕೊಟ್ಟಂಥ ಭೂಮಿ ಇವತ್ತು ವಕ್ಫ್ ಬೋರ್ಡ್ ಹೆಸರಲ್ಲಿ ಇದೊಂದು ರೀತಿ ವಕ್ಫ್ ಬೋರ್ಡ್ ಒಂಥರ ಕೊಳ್ಳಿ ದೇವ ಇದ್ದಂಗೆ. ಎಲ್ಲೆಲ್ಲಿ ಹೋಗ್ತದೋ ಅಲ್ಲಿ ಬೆಂಕಿ ಹಂಚ್ಕೊಂಡು ಬರ್ತಾ ಇರ್ತಾರೆ. ಇವತ್ತು ಅವರು ದೇವಸ್ಥಾನಗಳನ್ನು ಬಿಟ್ಟಿಲ್ಲ, ಶಾಲೆ. ಇವತ್ತು ನಾವು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಡಾಕ್ಟರ್ ಸುಧಾಕರ್ ಅವರು, ನಮ್ಮ ನೆಚ್ಚಿನ ಲೋಕಸಭಾ ಸದಸ್ಯರು, ಮಂತ್ರಿಗಳಾಗಿ ಕೆಲಸ ಮಾಡಿದಂಥವ್ರು, ಅವ್ರ ಕ್ಷೇತ್ರ ಇದು. ಅವ್ರು ನಾನು ಫೋನ್ ಮಾಡಿದ್ರು, ಅಣ್ಣ ಎಲ್ಲೆಲ್ಲಿ ಹೋಗ್ತಾ ಇದ್ದೀರಾ, ನಮ್ಮ ಏರಿಯಾದಲ್ಲೇ ಇಲ್ಲಿ ನಮ್ಮ ಈ ಒಂದು ಕಾನ್ಸ್ಟಿಟ್ಯೂಯನ್ಸಿಯಲ್ಲೇ ಈ ಥರ ದೊಡ್ಡ ಅನಾಹುತ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಭೇಟಿ ಮಾಡಿದ್ದಾರೆ ವಿಶ್ವೇಶ್ವರಯ್ಯನವರ ಸಮಾಧಿಗೆ. ಅವರು ಅಂತಲ್ಲ, ರಾಜ್ಯದ ಭಾಳಷ್ಟು ಜನ ಮುಖ್ಯಮಂತ್ರಿಗಳು, ಭಾಳಷ್ಟು ಜನ ಪ್ರಪಂಚದ ಬೇರೆ ಬೇರೆ ಭಾಗದಿಂದನೂ ಕೂಡ ಬಂದು ಭೇಟಿ ಮಾಡಿ ಹೋಗಿರುವಂಥ ಜಾಗ ಇದು. ಪುಣ್ಯ ಸ್ಥಳ ಇದು. ನಮ್ಮ ಪಾಲಿಗೆ ಅಭಿವೃದ್ಧಿಯ ಪಾಲಿಗೆ KRS ಕಟ್ಟಿದಂಥವ್ರು, ಇಡೀ ದೇಶದಲ್ಲಿ ಡ್ಯಾಮ್ಗಳನ್ನು ಕಟ್ಟಿದಂಥವ್ರು, ನಮಗೆಲ್ಲ ಆದರ್ಶ ಪುರುಷ. ಅವರು ಇಲ್ಲೇ ಈ ಥರ ಆಗಿದೆ ಅಂತ ಡಾಕ್ಟರ್ ಸುಧಾಕರ್ ಅವರು ನನಗೆ ಫೋನ್ ಮಾಡಿ ನೀವು ಇಲ್ಲಿ ಬರಬೇಕು ಅಂತ ಹೇಳಿದ್ರು. ನಾನು ಬಂದಿದ್ದೀನಿ, ಕಣ್ಣಾರ ಈ ಚಿತ್ರಗಳನ್ನು ನೋಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಮುನಿಸ್ವಾಮಿಯವರು ಕೂಡ ನಮ್ಮ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿದಂಥವ್ರು, ನಮ್ಮ ಗೌಡರು, ನಾವೆಲ್ಲರೂ ಕೂಡ ಇವತ್ತು ಬಂದಿರುವಂಥದ್ದು ಈ ಅನ್ಯಾಯವನ್ನು ಪ್ರತಿನಿಧಿಸೋ, ಈ ಲ್ಯಾಂಡ್ ಜಿಹಾದ್ಗೆ ಒಂದು ಅಂತಿಮ ತೆರೆಯನ್ನು ಎಳಿಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ನಾವು ಭೇಟಿ ಮಾಡಿದ್ದೀವಿ. ಇದು ಪಕ್ಕಾ ಸುಮಾರು 100 ವರ್ಷಕ್ಕೂ ಮೇಲ್ಪಟ್ಟು ಇತಿಹಾಸ ಇರೋವಂಥದ್ದು. ಇಲ್ಲಿ ವಿಶ್ವೇಶ್ವರಯ್ಯನವರು 1ನೇ ತರಗತಿಯಿಂದ 4ನೇ ತರಗತಿಯವರು ಓದಿದ್ದಾರೆ ಅಂತ ಈ ಊರವರೆಲ್ಲ ಜನ ಹೇಳ್ತಾ ಇದ್ದಾರೆ. ದಾಖಲೆಗಳು ಹಂಗೆ ಹೇಳಿದ್ದಾರೆ. ಕೆಲವರು ಇಲ್ಲಿ ಬಂದು ತಂಗುತ್ತಾ ಇದ್ರೂ ಕೂಡ ಅಂತಲೂ ಹೇಳಿದ್ದಾರೆ. ಮತ್ತು ಇಲ್ಲಿ ಬೇರೆ ಬೇರೆ ಕಂಪ್ನಿಗಳವರು, ಅವ್ರು ಯಾವ್ಯಾವ ಕಂಪ್ನಿಗಳಲ್ಲಿ ಅದಕ್ಕೆ ಜನ್ಮ ಕೊಟ್ಟರು ಅಂತ ಇವರೆಲ್ಲ ಕೂಡ CSR ಫಂಡಲ್ಲಿ ಇಲ್ಲಿ ಇದರ ಅಭಿವೃದ್ಧಿನೂ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. BEL ಇಷ್ಟಿಷ್ಟವಾದಂಥ ಜಾಗದಲ್ಲಿ ಸುತ್ತು ಕಾಂಪೌಂಡ್ ಇದೆ. ಇದಕ್ಕೆ ಈ ಜಾಗಕ್ಕೆ 19 ಗುಂಟೆ ಜಾಗಕ್ಕೆ ಸುತ್ತು ಕಾಂಪೌಂಡ್ ಇದೆ. ಈ ಕಾಂಪೌಂಡ್ ಒಳಗಡೆ ಈ ಮಸೀದಿ ಹೆಂಗೆ ಬಂತು? ಸುತ್ತು ಕಾಂಪೌಂಡ್ ಇದೆ, ಚೌಕಾಕಾರವಾಗಿ, ಕ್ಲೀನಾಗಿ ಚೌಕಾಕಾರವಾಗಿ ಕಾಂಪೌಂಡ್ ಇದೆ. ಮತ್ತು ವಿಶ್ವೇಶ್ವರಯ್ಯರು ಓದಿರೋ ಸ್ಕೂಲೂ ನಮ್ಮ ಹಿಂದೆನೇ ಇದೆ, ಇಲ್ಲೇ ಇದೆ ಹಿಂದೆ, ನಮ್ಮ ಹಿಂದೆ ವಿಶ್ವೇಶ್ವರಯ್ಯ ಓದಿರೋ ಸ್ಕೂಲ್. ಈಗ ಹೊಸ್ದಾಗಿ ಮಕ್ಕಳು ಓದ್ತಾ ಇದ್ದಾರೆ, ಅಂಗನವಾಡಿ ಮಕ್ಕಳಿದ್ದಾರೆ ಇಲ್ಲೆಲ್ಲ ಪೂರ್ತಿ ಸ್ಕ್ವೇರ್ ಆಗಿ ಅದಕ್ಕೆ ಕಾಂಪೌಂಡ್ ಹಾಕಿದ್ದಾರೆ. ಅದ್ರ ಮಧ್ಯೆ ಈಗ ದರ್ಗಾ ಬಂದಿದೆ. ಹೆಂಗೆ ಬಂತಿದೆ? 100 ವರ್ಷ ಇತಿಹಾಸ, 100 ವರ್ಷದ ಹಿಂದೆಯಿಂದನೂ ಈ ಸ್ಕೂಲಾಗಿ ಇದೆಯಲ್ಲ. ಯಾವ ಕಳ್ಳ, ಯಾವ ಖದೀಮ ಈಗ ವಕ್ಫ್ ಬೋರ್ಡ್ ಹೆಸರಲ್ಲಿ ಇದಕ್ಕೆ ಅರ್ಜಿ ಕೊಟ್ಟು ಇವತ್ತು ಮಸೀದಿನೂ ಕಟ್ಬಿಟ್ಟವ್ರೆ. ಸ್ಕೂಲ್ ಒಳಗಡೆ ಮಸೀದಿ, ಮತ್ತು ಇಲ್ಲಿ ಉತ್ತ ಇದೆ, ಈ ಕಡೆ ಒಂದು ಉತ್ತ ಇದೆ, ಹಿಂದೂಗಳು ಪೂಜೆ ಮಾಡ್ತಾ ಇದ್ದಾರೆ. ಅಲ್ಲಿ ಬಂದ್ಬಿಟ್ಟು ಇವರು ಒಂದು ಗೋರಿ ಇಕ್ಬಿಟ್ಟು ಹಸಿರು ಬಾವುಟ ಆರಿಸ್ಬಿಟ್ಟವ್ರು. ಮಸೀದಿ ಬಾವುಟ ಆರಿಸ ಸ್ಕೂಲ್ ಒಳಗಡೆ ಸ್ಕೂಲ್ ಮಧ್ಯಭಾಗದಲ್ಲಿ ಒಂಥರ ಫ್ಲಾಗ್ ಹಾಸ್ಟಿಂಗ್ ಥರ. ನಾವು ಫ್ಲಾಗ್ ಹಾಸ್ಟಿಂಗನ್ನು ಸ್ವಾತಂತ್ರ್ಯ ದಿನಾಚರಣೆ ಬಂದಾಗ, ಗಣರಾಜ್ಯೋತ್ಸವ ಬಂದಾಗ ನಾವು ಫ್ಲಾಗ್ ಹಾಸ್ಟ್ ಮಾಡ್ತೀವಿ. ಇಲ್ಲಿ 365 ದಿನವೂ ಈ ಹಸಿರು ಫ್ಲಾಗು ಅವ್ರು ಹಾಸ್ಟ್ ಮಾಡ್ಬಿಟ್ಟಾರೆ. ಮಕ್ಕಳಿಗೆ ಏನು ಸಂದೇಶ ಕೊಡ್ತೀರಾ ನೀವು? ಮಕ್ಕಳಿಗೆ ಏನು ಸಂದೇಶ ಕೊಡ್ತೀರಾ? ಈ ಮನೆಯಾಳ ಕಾಂಗ್ರೆಸ್ ಅವರು ಬಂದ ಮೇಲೆ ಮಕ್ಕಳಿಗೂ ನೆಮ್ಮದಿ ಇಲ್ಲ. ದಿನ ಈ ಒಂದು ಮಸೀದಿಯ ಕೂಗುಗಳನ್ನು ಕೇಳಬೇಕು. ಒಳಗಡೆನೆ ಶಾಲೆ ಒಳಗಡೆನೇ ಮಸೀದಿ, ಶಾಲೆ ಒಳಗಡೆನೇ ದರ್ಗಾ, ಶಾಲೆ ಒಳಗಡೆನೇ ನಿಮಗೆ ಹಸಿರು ಬಾವುಟ. ಎಲ್ಲಾದರೂ ನೋಡೋಕ್ಕೆ ಸಾಧ್ಯನಾ? ದೇಶದ, ನಾನು ಹೇಳ್ತಾ ಇದ್ದೀನಿ, ಬೇರೆ ಬೇರೆ ಇಶ್ಯೂ ಇದೆ. ರೈತರ ಜಮೀನು ಒತ್ತುವರಿ ಆಗಿರೋದು, ಸ್ಕೂಲ್ ಇದು ದೇವಸ್ಥಾನಗಳಾಗಿರೋದು ನಾನು ನೋಡಿದ್ದೀನಿ. ಈ ಥರದ್ದು ನಾನು ಪ್ರಪಂಚದ 7 ಅದ್ಭುತ ಇದೆಯಲ್ಲ, ಎಷ್ಟು 7 ಅದು, ಇದು 8ನೇ ಅದ್ಭುತ. ಸ್ಕೂಲ್ ಒಳಗಡೆ ಮಸೀದಿ, ಸ್ಕೂಲ್ ಒಳಗಡೆ ದರ್ಗಾ, ಸ್ಕೂಲ್ ಒಳಗಡೆ ಹಸಿರು ಬಾವುಟ, ಫ್ಲಾಗ್ ಹಾಸ್ಟಿಂಗ್. ಇಲ್ಲಿ ನೋಡಿ,
ತ್ರಿವರ್ಣ ಧ್ವಜ BJP ಅವ್ರ ಬಗ್ಗೆ ಮಾತಾಡ್ತಾರೆ, ತ್ರಿವರ್ಣ ಧ್ವಜ ಅಂತ ಹೇಳ್ಬಿಟ್ಟು. ಮೋದಿಯವರು ಹೇಳಿದ್ದಾರೆ ಸಂವಿಧಾನನೇ ನಮ್ಮ ಭಗವದ್ಗೀತೆ ಅಂತ ಹೇಳಿದ್ದಾರೆ. ನೀವು ಫ್ಲಾಗ್ ಹಾಸ್ಟಿಂಗ್ ಯಾವ್ದು ಮಾಡಿದ್ದೀರಾ? ಹಸಿರು ಬಾವುಟವನ್ನು ಮಾಡಿದ್ದೀರಾ. ಮಕ್ಕಳಿಗೆ ಏನು ಸಂದೇಶ ಕೊಡ್ತೀರಾ? ಮತಾಂತರ ಆಗಿನ ಅಂತ ಲವ್ ಜಿಹಾದ್ ಮಾಡಕನ ನೀವು ಇದೆಲ್ಲ ಮಾಡ್ತಾ ಇರೋದು ಕುತಂತ್ರ? ನಿಮ್ಮ ಕಣ್ ಕಾಣಿಸಲ್ವಾ ನಿಮಗೆ? ಕಾಂಗ್ರೆಸ್ ಅವ್ರಿಗೆ ಏನು ಕಣ್ ಕುರುಡ ಕಾಮಾಲೇನಾ ನಿಮಗೆ? ಹೆಂಗ್ರಿ ಬಿಟ್ರಿ ಸ್ಕೂಲ್ ಒಳಗಡೆ ನೀವು ಫ್ಲಾಗ್ ಹಾಸ್ಟ್ ಮಾಡೋಕ್ಕೆ? ಹೆಂಗೆ ಬಿಟ್ರಿ? ಸ್ಕೂಲ್ ಸೆಂಟ್ರ್ ಪ್ಲೇಸಲ್ಲಿ ಫ್ಲಾಗ್ ಹಾಸ್ಟ್ ಸೆಂಟ್ರ್ ಪ್ಲೇಸಲ್ಲಿ ನೀವು ಫ್ಲಾಗ್ ಹಾಸ್ಟ್ ಮಾಡಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ಇವರು ದಿನ ದರ್ಗಾ ಕೂತ್ಕೊಂಡ್ರೆ ಇವರು ಮಸೀದಿ ದಿನ ಕೂತ್ಕೊಂಡು ಮಕ್ಳು ಹೆಂಗ್ರಿ ಪಾಠ ಮಾಡ್ಬೇಕಿಲ್ಲಿ? ಹೆಂಗೆ ಓದಬೇಕು? ಇವ್ರು ಕೂಗೋದು ಅಕ್ಬರ್ ಅಂತ ಕೂಗೋದನ್ನು ನೋಡ್ಬೇಕಾ, ಇಲ್ಲ ಅವ್ರ ಪಾಠ ಅವ್ರು ಓದಬೇಕಾ? ಅವರು ಸೈನ್ಸು ಮ್ಯಾಥ್ಸು ಇವೆಲ್ಲ ಓದೋದು ಬಿಟ್ಟು ಬರೀ ಇದೇ ಸೌಂಡ್ ಕೇಳ್ತಾ ಇದ್ರೆ ಮಕ್ಕಳ ಮೇಲೆ ಮಾನಸಿಕವಾಗಿ ಏನು ಪರಿಣಾಮ ಬೀರ್ತೈತೆ? ಅಂದರೆ ಮತಾಂತರಕ್ಕೆ ನೀವೆಲ್ಲ ಎನ್ಕರೇಜ್ ಮಾಡ್ತಾ ಇದ್ದೀರಾ ಇದರಿಂದ. ವಿಶ್ವೇಶ್ವರಯ್ಯನವರಂಥ ದೇವತಾ ಮನುಷ್ಯ ಓದಿರೋಂಥ ಸ್ಥಳಕ್ಕೆ ಇಷ್ಟು ಅಪಮಾನ ಮಾಡಿದ್ದೀರಾ ನೀವು. ಈಗ ನಾವು ಹೇಳಿದ್ರಿ ಸುಧಾಕರ್ ಅವರು 15 ದಿನದಿಂದ ಬರಬೇಕು ಅಂತ ಹೇಳಿದ್ರು. ನಾನು ಬರ್ತೀನಿ ಅಂತ ಹೇಳಿದೆ. ಕಾರಣಾಂತರದಿಂದ ಸುಧಾಕರ್ ಅವ್ರದ್ದು ಫೈನಾನ್ಸ್ ಕಮಿಟಿ ಅವರು ಮೆಂಬರ್ ಆಗಿರೋದ್ರಿಂದ ದೆಹಲಿಯಲ್ಲಿ ಅವರು ಬಾಂಬೆಗೆ ಹೋದರು. ಹಣ 1 ವಾರ ಮುಂದೆ ಹಾಕೋಣ ಅಂತ. ಸಾರಿ, ಇವ್ರು ಬರ್ತೀನಿ ಅಂತ ಎಲ್ಲ ಕಾರ್ಯಕರ್ತರಿಗೆಲ್ಲ ಪ್ರಚಾರ ಮಾಡಿದ್ರು. ನಾವು ಬರ್ತಾ ಇದ್ದೀರಿ, ಇಲ್ಲಿ ಶಾಲೆಗೆ ಭೇಟಿ ಮಾಡ್ತೀವಿ ಅಂದ ತಕ್ಷಣ ಇಮ್ಮಿಡಿಯೇಟಾಗಿ ನೋಡಿ ಇಲ್ಲಿ ವಕ್ಫ್ ಅಂತ ಇದೆ ನೋಡಿ, ಸರ್ಕಾರಿ ಶಾಲೆ. ಇದು ವಿರೋಧ ಪಕ್ಷದ ಪವರ್ ಏನು ಅನ್ನೋದನ್ನ ಇವತ್ತು ತೋರಿಸಿದ್ವಿ. ವಿರೋಧ ಪಕ್ಷದ ಪವರ್ ಏನು ಅನ್ನೋದ ಇವತ್ತು ಗೊತ್ತಾಗ್ತಾ ಇದೆ. ಮೊನ್ನೆ ನಾನು ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದೆ, ಒಂದು 15 ದಿನದಿದ್ದೆ. ಅಲ್ಲಿ ಚಿಕ್ಕಮ್ಮನ ದೇವಸ್ಥಾನ 400 ವರ್ಷ ಇತಿಹಾಸ ಇರುವಂಥದ್ದು. ಮಹಾದೇವಪುರ ಅಲ್ಲಿ ಒಬ್ಬ ಮುಸಲ್ಮಾನ್ ಇಲ್ಲ. ಇಡೀ ಊರಲ್ಲಿ ಜಾಲಾಡದೆ ಒಬ್ಬ ಮುಸಲ್ಮಾನ್ ಇಲ್ಲ, ಒಂದು ಮಸೀದಿ ಇಲ್ಲ, ಒಂದು ದರ್ಗಾ ಇಲ್ಲ. ಆದರೆ 400 ವರ್ಷದ ಇತಿಹಾಸ ಇರುವಂಥ ಚಿಕ್ಕಮ್ಮನ ದೇವಸ್ಥಾನ, ಅಣ್ಣಮ್ಮ ಅಂತ ನಾವು ಹೆಂಗೆ ಬೆಂಗಳೂರು ಹೇಳ್ತೀರೋ ಚಿಕ್ಕಮ್ಮನ ದೇವಸ್ಥಾನ, ಅದನ್ನು ಪಾಣಿನ ಅವರು ಕಬರ್ಸ್ತಾನ್ ಅಂತ ಬರೆದ್ಬಿಟ್ಟೆ. ಕಬರ್ಸ್ತಾನು ಅಂದರೆ ಮಶಾಣ ಅಂತ ಬರೆದ್ಬಿಟ್ಟವ್ರು. ಕೇಳಿದ್ರೆ ಇಲ್ಲ ಸರ್ ನನಗೆ ಅರ್ಜಿ ಕೊಟ್ಟರು, ವಕ್ಫ್ ಬೋರ್ಡ್ ಅವರು ಅರ್ಜಿ ಕೊಟ್ಟರು, ಇದನ್ನು ಬದಲಾವಣೆ ಮಾಡಿಕೊಡಿ ಅಂತ. ಕಾನೂನು ಹಂಗಿದೆ ಸರ್, ನಾವು ಬದಲಾವಣೆ ಮಾಡಿಕೊಟ್ಟಿದ್ದೀವಿ. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ನಿಮಗೆ ಹಿಂದೂಗಳ ಮುಜರಾಯಿಗೆ, ಸಿಖ್ಖರಿಗೆ, ಜೈನರಿಗೆ, ಬೌದ್ಧರಿಗೆ ಯಾರಿಗೂ ಫೆಸಿಲಿಟಿ ಇಲ್ಲ. ನಮ್ಮ ಮನಮೋಹನ್ ಸಿಂಗ್ ಅವರು ಗೌರವಾನ್ವಿತ ಪ್ರಧಾನಮಂತ್ರಿಗಳು ಅವರು ಹೇಳಿದ್ದಾರೆ, ಈ ದೇಶದಲ್ಲಿರೋ ಮಣ್ಣು ಹಣ್ಣು ಎಲ್ಲನೂ ಕೂಡ ಮೊದಲ ಹಕ್ಕಿರೋದು ಮುಸಲ್ಮಾನರಿಗೆ ಅಂತ ಅವ್ರು ಹೇಳ್ಬಿಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ನೀವು ಈ ಆಸ್ತಿಯನ್ನು ನೀವು ಮಾಡಿದ್ದೀರಲ್ಲ, ಅವ್ರ ಆ್ಯಕ್ಟು ಕೂಡ ಚೇಂಜ್ ಮಾಡ್ಕೊಂಬಿಟ್ಟಿದ್ದಾರೆ. ಏನು ಈ ವಕ್ಫ್ ಬೋರ್ಡ್ ಯಾರ್ಯಾರು ಎಲ್ಲೆಲ್ಲಿ ತೋರಿಸ್ತಾ ಅದಕ್ಕೇನು ಕೊಟ್ಟಿದ್ದಾರೆ? ನ್ಯಾಯಾಂಗದ ಒಂದು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್, ಅಂದರೆ ನಮ್ಗೆ ಸಿವಿಲ್ ಕೋರ್ಟ್ ಇದೆಯಲ್ಲ, ಸಿವಿಲ್ ಕೋರ್ಟ್ ಪವರನ್ನು ಕೊಟ್ಟಿರುವಂಥದ್ದು ಯಾರಾದರೂ ಇದ್ರೆ ಅದು ಕಾಂಗ್ರೆಸ್ ಅವರು. ನಿಮ್ಮ ಮುಜರಾಯಿಲಿ ಯಾಕೆ ಆಗಿಲ್ಲ ಸಿವಿಲ್ ಕೋಡ್ ಪವರ್ಸ್ ಇಲ್ಲ? ಯಾಕಂದ್ರೆ ಅವರು 2nd ಗ್ರೇಡು ಹಿಂದೂಗಳು, ಸಿಖ್ಖರು ಅವರು ಸಹ 3rd, ಜೈನರು 4th, ಇವರೆಲ್ಲ ಪಾರ್ಸಿಗಳು 5th, ಹಿಂಗೆಲ್ಲ ಹೋಗ್ಬಿಟ್ಟಿದ್ದಾರೆ. ಇವರು ಮುಜರಾಯಿಯವರು ಇದು ನಮ್ಮದು ಅಂತ ಹೇಳಕ್ ಅಧಿಕಾರ ಇಲ್ಲ. DC ಗೆ ಪವರ್ ಕೊಡ್ತೀವಿ, AC ಗೆ ಹತ್ರ ಹೋಗ್ಬೇಕು, ತಹಸೀಲ್ದಾರ್ ಹತ್ರ ಹೋಗ್ಬೇಕು. ಇವ್ರಿಗೆ ಯಾರ ಹತ್ರ ಹೋಗಂಗಿಲ್ಲ, ಇವರೇ ಡಿಕ್ಲೇರ್ ಮಾಡಿ ಕೊಟ್ಟವ್ರು ಯಾರು ಇದನ್ನು? ನೀವೇ ಅಲ್ವಾ ಕಾಂಗ್ರೆಸ್ ಅವರು? ಇವತ್ತೇನು ಹೇಳ್ತೀರಾ ಸಿದ್ದರಾಮಯ್ಯನವರು? ನಾವ್ಯಾವುದು ಪಾಣಿನ ಚೇಂಜ್ ಮಾಡಲ್ಲ ಅಂತ. ಚೇಂಜ್ ಮಾಡಿಬಿಟ್ಟಿದ್ದೀರಲ್ಲ ಈಗ 94 ಗೆಜೆಟಲ್ಲಿ ನೀವು ಮಾಡಿ ಆ ಗೆಜೆಟನ್ನು ಹಿಂಪಡಿಲಿಲ್ಲ ಅಂದರೆ ಇನ್ನಷ್ಟು ರೈತರ ಜಮೀನು. ಈಗ ಯಾರೋ ಬಂದಿದ್ರು, ಯಾರು ಕೆಸರೆ ಗ್ರಾಮದಲ್ಲಿ, ಗೆದರೆ ಗ್ರಾಮ, ಗೌರಿಬಿದ್ನೂರು, ಅವರು ರೈತರ ಜಮೀನು ಅವರ ಅಜ್ಜಿಯಿಂದ ಅವ್ರ ಅಪ್ಪನಿಗೆ ಬಂದೈತೆ, ಅವ್ರ ಅಪ್ಪನಿಂದ ಇವ್ರಿಗೆ ಬಂದಿರೋದು. ಅಂದ್ರೆ 3 ತಲೆಮಾರು, 3 ತಲೆಮಾರು ಆದ್ಮೇಲೆ ಇವ್ರಿಗೆ ಇದ್ದಂತ ಆಸ್ತಿ ಏಕಾಏಕಿ ಅವರ ಹೆಸರು ವಕ್ಫ್ ಬೋರ್ಡ್ ಅಂತ ಬಂದಿದೆ. ನಾವು ರೈತರ ಸಿದ್ದರಾಮಯ್ಯನ ಸ್ಟೈಲ್ ನೋಡಿದಿರಲ್ಲ, ನಾವು ಏನು ರೈತರ ಜಮೀನನ್ನು ಮುಟ್ಟೋದಿಲ್ಲ. ಇದ್ಯಾವ ಜಮೀನಿದು? ನಾವು ಸ್ಕೂಲ್ ಜಮೀನು ಮುಟ್ಟೋದಿಲ್ಲ, ಇದ್ಯಾವ ಜಮೀನಿದು? ಅಂದರೆ ಈ ಸರ್ಕಾರ
ಯಾವ ರೀತಿ ನಡ್ಕೊಳ್ತಾ ಇದೆ, ಹೇಳೋದೊಂದು ಮಾಡೋದೊಂದು. ಇದರಿಂದ ನಾವು ಇಮಿಡಿಯೇಟಾಗಿ ನಾವೀಗ ನೋಡಿ ಬರ್ತಾ ಇದ್ದೀರಿ, ಅದಕ್ಕೆ ರಾಜ್ಯದ ಜನತೆಗೆ ವಿನಂತಿ ಮಾಡ್ತೀನಿ, ಎಲ್ಲೇ ಈ ಥರದ್ದಿದ್ರೆ ಹೇಳಿ, ನಾವು ಬರ್ತೀರಿ, ನಾವು ಬರ್ತಾ ಇದ್ದೀರಿ ಅಂತ ಗೊತ್ತಾದರೆ ಸಾಕು, ಇಮಿಡಿಯೇಟಾಗಿ ಪಾಣಿ ಎಲ್ಲ ಚೇಂಜ್ ಆಗುತ್ತೆ. ಇದಕ್ಕೆ ಉದಾಹರಣೆ ನೋಡಿ, ಚಿಕ್ಕಮ್ಮಂದು ದೇವಸ್ಥಾನ ಶ್ರೀರಂಗಪಟ್ಟಣ ಚೇಂಜ್ ಮಾಡಿದ್ದಾರೆ, ಇಲ್ಲಿಂದೂ ಚೇಂಜ್ ಮಾಡಿದ್ದಾರೆ. ಅಂದರೆ ವಿರೋಧ ಪಕ್ಷದ ಪವರ್, ಅಧಿಕಾರ ಪವರ್ ಏನು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀರಿ ಕಾಂಗ್ರೆಸ್ ಅವ್ರಿಗೆ. ಇವತ್ತು ನಾವು ತೋರಿಸ್ಕೊಟ್ಟಿದ್ದೀರಿ. ಹಿಂಗೆ ನೀವು ಭಯ ಬಿದ್ದು ಎಲ್ಲ ಕಡೆ ಚೇಂಜ್ ಮಾಡಬೇಕು, ಇಲ್ಲ ಅಂದರೆ ನಿಮಗೆ ಉಳು ಬಾಳಿಲ್ಲ. ನಿಮ್ಮನ್ನು ಜನ ಒದ್ದು ಓಡಿಸೋವಂಥ ಕೆಲಸವನ್ನು ರಾಜ್ಯದ ಜನ ಮಾಡ್ತಾರೆ. ಯಾಕಂದರೆ ಅಷ್ಟು ನಿಮ್ಮ ಕರ್ಮಕಾಂಡ ಅಷ್ಟು ತುಂಬೋಗಿದೆ. ನಿಮ್ಮ ಪಾಪದ ಕೊಡ, ಇವತ್ತು ಪಾಪದ ಕೊಡ, ಕಾಂಗ್ರೆಸ್ಸಿನ ಪಾಪದ ಕೊಡ ಈ ವಕ್ಫ್ ಬೋರ್ಡಲ್ಲಿ ತುಂಬಿ ತುಳ್ಕೋಗಿದೆ. ಅದರಿಂದ ನಿಮಗೆ ಗ್ಯಾರಂಟಿ ಈ ರಾಜ್ಯದ ಜನ ಶಿಕ್ಷೆಯನ್ನು ಕೊಟ್ಟೇ ಕೊಡ್ತಾರೆ. ಕೂಡಲೇ 94 ಏನು ನಿಮ್ಮ ಗೆಜೆಟ್ ಮಾಡಿದ್ದೀರ 94, 95 ಅದನ್ನು ರದ್ದು ಮಾಡಬೇಕು. ಮತ್ತು ಇವತ್ತೇನು ಹಾಗೆ ಇಲ್ಲೆಲ್ಲ ಕಂಪ್ಲೇಂಟ್ ಕೊಟ್ಟಿರೋದನ್ನ ವಾಪಸ್ ತೊಗೊಂಡಿದ್ದೀರ ಅಷ್ಟೇ, ಏನು ನೋಟಿಸ್ ವಾಪಸ್ ತಗೊಂಡಿದ್ದೀರ. ಪಾಣಿನಲ್ಲಿ ಯಾವುದು ನೀವು ಚೇಂಜ್ ಮಾಡ್ತಾ ಇಲ್ಲ. ನಾವೆಲ್ಲೆಲ್ಲಿ ಹೋಗ್ತೀರೋ ಅಲ್ಲಲ್ಲಿ ಚೇಂಜ್ ಮಾಡ್ತಾ ಇಲ್ಲ. ನಾವು ಹೋಗ್ದಿದ್ದ ಕಡೆ ಹಂಗೆ ಇರ್ತೈತೆ. ಅದಕ್ಕೆ ನಿಮ್ಮ ಕಣ್ಣಿದ್ರೆ, ಕಾಂಗ್ರೆಸ್ ಅವ್ರಿಗೆ ಕಣ್ಣಿದ್ರೆ ಇಲ್ಲಿ ಬಂದು ವಿಶ್ವೇಶ್ವರಯ್ಯನವರ ಸ್ಕೂಲಿಗೆ ಬಂದು ನೋಡಿ, ಈ ಕಾಂಪೌಂಡ್ ಒಳಗಡೆ ಹೆಂಗೆ ಮಸೀದಿ ಬಂತು, ಹೆಂಗೆ ಕಾಂಪೌಂಡ್ ಕೆಳಗಡೆ ಬಾವುಟ ಹೆಂಗೆ ಬಂತು, ಕಾಂಪೌಂಡ್ ಕೆಳಗಡೆ ದರ್ಗಾ ಹೆಂಗೆ ಬಂತು ಹೇಳಿ. ನೀವು ಎಷ್ಟು ಧೈರ್ಯ ಇರಬೇಕು. ಈ ಪಿಶಾಚಿಗಳು ಮಶಾಣದಲ್ಲಿ ಮಾತ್ರ ಇರ್ತವೆ, ಈ ಊರೆಲ್ಲ ಬಂದು ಸೇರ್ಕೊಂಬಿಟ್ಟವೆ. ಸ್ಕೂಲ್ಗಳ ಹತ್ರ ಸ್ಕೂಲ್ಗಳು ಬರ್ತವೆ, ದೇವಸ್ಥಾನ ಇದ್ದರೆ ದೇವಸ್ಥಾನದ ಹತ್ರ ಓಡೋತವೆ, ರೈತರ ಜಮೀನು ಇದ್ದರೆ ಆ ಥರದ ಪಿಶಾಚಿ ಇದು. ಅದಕ್ಕೆ ಈ ಪಿಶಾಚಿನ ಸರಿಯಾಗಿ ಕಟ್ಟಾಕಿ, ಅದಕ್ಕೆ ಪಿಶಾಚಿಗೆ ಬೆಂಕಿ ಇಟ್ಟು ಈ ದಹನ ಮಾಡ್ತಾರಲ್ಲ, ಭೂತ ದಹನ, ಹಂಗೆ ನಾವು ಮಾಡೋಕ್ಕೆ BJPಯವರು ಬಂದಿರೋದು. ಆ ಭೂತ ದಹನ ಮಾಡೋವಂಥ ಪಣವನ್ನು, ಪ್ರತಿಜ್ಞೆಯನ್ನು ನಾವು ಮಾಡ್ತಾಯಿದ್ದೀರಿ. ವಿಶ್ವೇಶ್ವರಯ್ಯನವರ ಈ ಒಂದು ಜನ್ಮಭೂಮಿಯಲ್ಲಿ ನಾವು ಪ್ರತಿಜ್ಞೆ ಮಾಡ್ತಾಯಿದ್ದೀರಿ. ಎಲ್ಲ ರೈತರ ಜಮೀನನ್ನು, ಎಲ್ಲ ಸರ್ಕಾರಿ ಶಾಲೆಗಳನ್ನು, ಎಲ್ಲ ದೇವಸ್ಥಾನಗಳನ್ನು ಮರಳಿ ವಾಪಸ್ ಆಯಾ ರೈತರಿಗೆ ಸೇರಬೇಕು. ಅಲ್ಲಿವರೆಗೂ ನಾವು ವಿರಮಿಸುವುದಿಲ್ಲ ಅನ್ನೋ ಪ್ರಶ್ನೆಯನ್ನು ಹೇಳ್ತಾರೆ.